ನೋಡಿ ಗುರು, ಜಿ ಟಿ ಹೋಗ್ತಾಯಿದೆ. ನನ್ನ ಫೇವ್ರೆಟ್ ಬೈಕ್ ಜಿ ಟಿ. ಬಟ್ ಜಿ ಟಿ ಸಕ್ಕತ್ತಾಗಿದೆ ಮಾತ್ರ. ಬಿಲ್ಟ್ ಮಾತ್ರ ರಾಕ್ಷಸ ಥರ ಇದೆ ಅದು ಗಾಡಿ. ನೋಡ್ರಿ ಗುರು, ಯಾರು ಕೆಲಸ ಇಲ್ಲ ಅಂತೀರಾ, ಕೆಲಸಕ್ಕೆ ಒದ್ದಾಡ್ತಿದ್ದೀರಾ, ಏನು ಓದ್ಬಿಟ್ಟು ಕೆಲಸ ಇಲ್ಲ ಅನ್ನೋರಿಗೆ ನೋಡಿ, ಇವ್ರನ್ನೆಲ್ಲ ನೋಡಿ ನೀವು ಕಲ್ತ್ಕೋಬೇಕು. ಅವರು ಆ ಥರ ಹ್ಯಾಂಡಿಕ್ಯಾಪ್ ಇದ್ರು ಕೂಡ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಬಿಸಿಲಲ್ಲಿ. ನೋಡಿ, ಅದು ಮೇಡಮ್ ಕೂಡ ಹೆಲ್ಪ್ ಮಾಡಿಬಿಟ್ರು ಅವ್ರಿಗೆ, ಹೋಗಪ್ಪ ಅಂತ. ಕಾಲು ಕೈ ಚೆನ್ನಾಗಿರೋರೆ ನನಗೆ ಆಗಲ್ಲ, ನಾನು ಮಾಡಲ್ಲ, ನಾನು ಕೆಲ್ಸಕ್ಕೆ ಹೋಗಲ್ಲ ಅಂತಾರೆ. ನಾವು ಓದಿದ್ದೀನಿ, ನಂಗೆ ಓದಿದ ತಕ್ಕ ನಂಗೆ ಕೆಲಸ ಬೇಕು ಅಂತೀರ. ನೋಡಿ, ಅವ್ರನ್ನೆಲ್ಲ ನೋಡಿ ಕಲಿಬೇಕು. ನೀವೆಲ್ಲ ಸಿಕ್ಕಿದ ಕೆಲಸ ಮಾಡಬೇಕು ಗುರು. ನಿನ್ನ ಕೆಲಸ ನಿನ್ಗೆ ಅದೇ ಬೇಕು ಇದೇ ಬೇಕಂತ ಕುತ್ಕೊಂಡ್ರೆಲ್ಲ ಆಗಲ್ಲ. ಈಗ ನೀನು ಓದಿದ ಥರ ನಿನ್ನ ಕೆಲಸ ಬೇಕಂತ ನೀನು ಕುತ್ಕೊಂಡ್ರೆ ನೀನು ಹಂಗೆ ಹೊಟ್ಟೆ ಹಾಸ್ಕೊಂಡೇ ಕುತ್ಕೋಬೇಕು. ನಿನ್ಗೆ ಏನು ಸಿಗುತ್ತೆ ಅದು ನೀನು ಕೆಲಸ ಮಾಡ್ತೀನಿ, ದೇವ್ರು ನಿಂಗೆ ಕೊಡೋ ಟೈಮಲ್ಲಿ ಕೊಡ್ತಾನೆ. ಎಲ್ಗ ನಿನ್ನ ಕೆಲಸ ನೀನು ಮಾಡ್ತಾ ಇರೋ ಅಷ್ಟೇ. ನಾನು ಎಷ್ಟೋ ಜನ ನೋಡಿದ್ದೀನಿ, ಎಷ್ಟೆಷ್ಟೋ ಓದಿ ಏನೇನೋ ಕೆಲಸ ಮಾಡ್ತಿದ್ದಾರೆ. ನಿಮ್ಗಳಿಗೇನು ಕೆಲಸ ಮಾಡ್ಕೊಂಡು ತಿನ್ನೋಕ್ಕೆ. ಈ ಭಿಕ್ಷೆ ಬೇಡ್ತಾರೆ ಕೆಲವೊಬ್ಬರು. ನಂಗೆ ನಿಜವಾಗ್ಲೂ ಅವ್ರು ನೋಡಿದ್ರೆ ಹೆಂಗೆ ಅನ್ಸುತ್ತೆ ಅಂದರೆ, ಕಾಲ ಚೆನ್ನಾಗೇ ಇರುತ್ತೆ, ಆದರೂ ಭಿಕ್ಷೆ ಬೇಡ್ತಾರೆ. ಆರಾಮಾಗಿ ಹೋಗಿ ದುಡ್ಡು ತಿನ್ಬೋತಾನೆ, ಭಿಕ್ಷೆ ಏನಕ್ಕೆ ಬೇಡಬೇಕು? ಯಾರು ಕೆಲಸ ಕೊಡಲ್ಲ ಅಂತಾರ? ಕೂಲಿ ಕೆಲಸ ಮಾಡ್ಬಿಟ್ಟು ತಿನ್ಬಿಡು, ಇನ್ನೊಬ್ರು ಕೈ ಚಾಚಬೇಡ. ನಿನ್ನ ಸಂಪಾದನೆ ನಿನ್ನ ಬೆವರು ಸುರಿಸಿ ನೀನು ತಿನ್ನೋ, ಅದ್ರಲ್ಲಿ ನಿಂಗೆ ಒಂದು ತೃಪ್ತಿ ಇರುತ್ತೆ. ಇನ್ನೊಬ್ಬನ ಕಾಯಿ ಒಡ್ಡಿ ಕಾಸು ಕೇಳಿ ತಿನ್ನೋ ಏನು ಚೆನ್ನಾಗಿರುತ್ತೆ. ಲಾಸ್ಟ್ ಒಂದು 2 ವೀಕ್ಸ್ ಬ್ಯಾಕು ನಾನು ನಮ್ಮ ತಂಗಿ ಪಾಪಗೆ ಹುಷಾರಿಲ್ಲ ಅಂದ್ಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದೆ, ಇಲ್ಲಿ ಈಸ್ಟ್ ಪಾಯಿಂಟ್ ಹತ್ರ. ಆ್ಯಕ್ಚುಲಿ ಇದೇ ರೋಡ್ ಮೇಲೆ ಯಾರೋ ಒಂದು ಹುಡುಗನಿಗೆ ಆಕ್ಸಿಡೆಂಟ್ ಆಗಿ ಕರ್ಕೊಂಬಂದಿದ್ರು. ಆ ಹುಡುಗನಿಗೆ ಯಾವ ಥರ ಏಟಾಗಿದೆ ಅಂತಂದರೆ, ಡಾಕ್ಟ್ರೇ ಏನಂತ ಹೇಳ್ತಿದ್ದಾರೆ, ನಮ್ಮ ಕೈಲಿ ಟ್ರೈ ಮಾಡ್ತೀವಿ, ಕನ್ಫರ್ಮಾಗಿ ಹೇಳೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅವನಿಗೆ ಬರೀ 17 ವರ್ಷ ಅಂತೆ. ಅವರ ಮನೆಯವರೆಲ್ಲ ಬಂದು ಒದ್ದಾಡ್ತಿದ್ದಾರೆ. ಬ್ಲಡ್ ಗ್ರೂಪ್ ಸಿಗ್ತಿಲ್ಲ, ಬ್ಲಡ್ ಸಿಗ್ತಿಲ್ಲ, ಬ್ಲಡ್ ಗ್ರೂಪ್ಗೆ ಆ ಬ್ಲಡ್ಡೇ ಸಿಗ್ತಿಲ್ಲ ಅವ್ರಿಗೆ. ಪಾಪ ಅವ್ರು ನಮ್ಮನ್ನು ಕೇಳಿದ್ರು, ಬ್ಲಡ್ಡು ನಿಮ್ದೇನಾದರೂ ಇದೆಯಾ, ನಮ್ದು ಮ್ಯಾಚ್ ಆಗೋಲ್ಲ ಅಂತ ಹೇಳಿದ್ವಿ, ನಮ್ಮದು ಆಗೋಲ್ಲ ಅಂತ ಹೇಳಿದ್ವಿ. ತಿರ್ಗಾ ಅವ್ರ ಮನೆಯವರೆಲ್ಲ ಒದ್ದಾಡ್ತಿದ್ದಾರೆ. ಫ್ರೆಂಡ್ಸ್ ಜೊತೆ ಹೋಗಿ ನೈಟ್ ಕುಡ್ದು ಗಾಡಿಯಲ್ಲಿ ಬಿದ್ದಿರೋದಂತೆ. ಡಾಕ್ಟ್ರು ಕೂಡ ತುಂಬ ಸತಿ ಯೋಚನೆ ಮಾಡ್ತಾವ್ರೆ, ಇಂಜೆಕ್ಷನ್ ಕೊಡೋದಾ ಬೇಡ ಅಂತ. BP ಬೇರೆ ಫುಲ್ಲು ಲೋ ಆಗ್ತಿದೆ. ಅದನ್ನೆಲ್ಲ ನೋಡಿದ್ರೆ ನನಗೆ ತುಂಬ ಬೇಜಾರಾಗೋಯಿತು. ಯಾಕೆ ಹುಡುಗರು ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ.
ಒಂದು ಏಜಲ್ಲಿ ಹೆಂಗಿರಬೇಕು ಹಂಗೆ ಇರಬೇಕು. ಏನೇನೋ ನಿಮಗೆ ಏನಾರ ಮಾಡೋಕ್ಕೆ ಇಷ್ಟನಾ ಮಾಡಿ ನಿಮ್ಮ ಮನೇಲಿ ಹೋಗಿ ನೀವು ಮಲ್ಕೊಳ್ಳಿ. ಅದು ಬಿಟ್ಟು ರೋಡಲ್ಲಿ ಯಾಕೆ ಹೋಗ್ತೀರಾ? ರೋಡಲ್ಲಿ ಹೋಗಿ ಬಿದ್ದರೆ ನಾಳೆ ನಿಮ್ಮ ಮನೆಯವ್ರಿಗೆ ಯಾರು ನೋಡ್ಕೊತಾರೆ ಅಲ್ವಾ? ಅದನ್ನು ನೀವು ಫಸ್ಟ್ ಯೋಚನೆ ಮಾಡಬೇಕು. ನಿಮ್ಮ ಖುಷಿಗೆ ನೀವು ಹೋಗಿ ಬಿದ್ದರೆ ನಾಳೆ ನಿನ್ನ ಜಾಗನ ಯಾರು ತುಂಬ್ತಾರೆ ನಿಮ್ಮ ಮನೆಯಲ್ಲಿ? ನಿನ್ನ ನಂಬ್ಕೊಂಡಿರೋರು ಏನು ಮಾಡ್ತಾರೆ? ಈ ಆಲ್ಮೋಸ್ಟ್ ಹೆಂಗಾಗಿತ್ತು ಅಂದರೆ, ಈ ದುಡ್ಡಿರೋಲ್ಲ ಮನೆ ಹುಡುಗರೇ ಈ ಥರ ಆಲ್ಮೋಸ್ಟ್ ಅಲ್ಲಿ ಆಗೋದು. ಇನ್ನು ಬಡವ್ರ ಮನೇಲಿ ಏನಂದರೆ ಒಬ್ಬನೇ ಮಗಳು ಅಂದ್ಬಿಟ್ಟು ತುಂಬ ಪ್ರೀತಿಯಿಂದ ಸಾಕಿರ್ತಾರೆ. ಆ ಥರ ಮನೆಯಲ್ಲೂ ಕೂಡ ಆಗ್ಬಿಡುತ್ತೆ. ಕಷ್ಟ ಇದ್ರೂ ಅವ್ರಿಗೆ ಎಲ್ಲ ಥರ ಸಹಾಯ, ಎಲ್ಲ ಥರ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾರೆ, ಕೇಳಿನೆಲ್ಲ ಕೊಡಿಸ್ತಾರೆ. ಆವಾಗಲೇ ಈ ಥರ ಎಲ್ಲ ಆಗ್ಬಿಡುತ್ತೆ. ಯಾವತ್ತೂ ಅಷ್ಟೇ ನೀವು ಗಾಡಿ ಓಡಿಸಿ, ಏನೇ ಓಡಿಸಿ ಹುಷಾರಾಗಿರಿ. ಹುಚ್ಚಾಟ ಆಡೋಕ್ಕೆ ಹೋಗ್ಬೇಡಿ ರೋಡ್ ಮೇಲೆ. 1 ಸೆಕೆಂಡ್ ಸಾಕು ನಾವು ಪ್ರಾಣ ಹೋಗೋಕ್ಕೆ. ಅದಕ್ಕೆ ಹೇಳೋದು ಹುಷಾರಾಗಿರಿ ಅಂತ. ಯಾವಾಗ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಜೀವನ ಅಷ್ಟೇ. ಎರಡು ನಿಮಿಷ, 1 ಸೆಕೆಂಡ್ ಮಿಸ್ ಆದರೆ ಜೀವನ ಮುಗೀತು. ಅಣ್ಣ ಎಲ್ಲಿ ಬಂದು ಇಂಡಿಕೇಟ್ರ್ ಹಾಕ್ಕೊಂಡು ಕ್ರಾಸ್ ಮಾಡಿಕೊಂಡು ಈ ಮನೇದು ಇಲ್ಲಿ ರೋಡ್ ಕ್ಲೋಸ್ ಮಾಡಿದರು, ಚೆನ್ನಾಗಿತ್ತೀವಿ. ರೋಡ್ ಕ್ಲೋಸ್ ಮಾಡಿಬಿಟ್ರೆ ಈ ಕಡೆಗೆ ಯಾವಾಗೆಲ್ಲ ಏನು ಪ್ರಾಬ್ಲಮ್ಸೇ ಬರಲ್ಲ. ಇಂಡಿಕೇಟ್ರ್ ಆಫ್ ಮಾಡ್ತಾ ಇಲ್ಲ ಅಣ್ಣ. ಎಲ್ಲಿಗೆ ಹೋಗ್ತಾನಂತಲೇ ಗೊತ್ತಿಲ್ಲ. ಇಂಡಿಕೇಟ್ರ್ ಆಫ್ ಮಾಡಂತ ಅದಕ್ಕೆ ಹೇಳೋದು. ನೀವು ಹಾಕಿದಷ್ಟೇ ಇಂಡಿಕೇಟ್ರ್ ಆಫ್ ಮಾಡಿಬಿಡಿ. ಯಾಕಂದರೆ ಹಿಂದೆ ಬರೋರಿಗೆ ಪ್ರಾಬ್ಲಮ್ ಆಗುತ್ತೆ. ಯಾಕೆ ಇವಾಗ ಅದನ್ನು ನೋಡಿಕೊಂಡೆ ಅವ್ರು ಮುಂದೆ ಬರ್ತಿರ್ತಾರೆ. ಈಗ ನೀನು ಸಡನ್ನಾಗಿ ನೀನು ರೈಟ್ಗೆ ಹಾಕ್ಕೊಂಡು ನೀನು ಸಡನ್ನಾಗಿ ಲೆಫ್ಟಿಗೆ ಹೇಳ್ಕೊಬಿಟ್ಟೆ ಅಂತ ಇಟ್ಕೋ. ಈಗ ಹಿಂದೆ ಬರೋನು ನೀನು ರೈಟ್ಗೆ ಹಾಕ್ತಿದ್ಯಾ ಅಂತ ಅಂದ್ಬಿಟ್ಟು ಲೆಫ್ಟಿಗೆ ಬರ್ತಿರ್ತಾನೆ. ಅವ್ನು ಟಚ್ ಆದರೆ ನಿಮಗೆ ಪ್ರಾಬ್ಲಮ್ಮು. ಇಮಿಡಿಯೇಟಾಗಿ ಇಂಡಿಕೇಟ್ರನ್ನ ಆಫ್ ಮಾಡಿ. ನೀವು ಟರ್ನಿಂಗ್ ಮಾಡಿದ ತಕ್ಷಣ, ಇಲ್ಲ ನೀವು ಆ ಕಡೆ ಕ್ರಾಸ್ ಆಗಿದ ತಕ್ಷಣವೇ, ಅದು ನಿಮಗೂ ಒಳ್ಳೆಯದು, ಹಿಂದೆ ಬರ್ತಿರೋರಿಗೂ ಒಳ್ಳೆಯದು. ಬಾರೋಣ ಅಂತ ಬರ್ತಾರೆ. RCB ನೋಡ್ರಿ, ಇಲ್ಲಿ RCB ಸಿಂಬಲ್. ಇವತ್ತು ನಮ್ಮದೇ ಮ್ಯಾಚು, ಮರ್ಕೋಬಿಡಿ. ಇವತ್ತು RCB ಇದೆ ಮ್ಯಾಚು. ಎಲ್ಲ ನೀನೇ, ಎಲ್ಲ ನಿನ್ನದೇ. ಶ್ರೀ ಗುರು ಮೌನ ಅಂತ ಆಟೋನ ಹಾಕ್ಸಿರೋದು. ಮೌನಿ ಆಗ್ಬಿಟ್ಟು ನನ್ನ ಎಲ್ಲ ನೀನೇ, ಎಲ್ಲ ನಿನ್ನದೇ. ಯಾರೋ ದೇವ್ರ ಭಕ್ತ.
ಇವಾಗ ಡಾಮಿನೋರ್ ಎಲ್ಲ ಬರ್ತಾ ಇಲ್ಲ ಅನಿಸುತ್ತೆ. ಡಾಮಿನೋರ್ ಸ್ಟಾಪ್ ಮಾಡಿದ್ರು ಮಾಡಲ್ಲು. ಅಣ್ಣ 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 ಬಾ ಅಣ್ಣ. ಅಯ್ಯೋ ಅಣ್ಣ ಫುಲ್ ನಡಗ್ಬಿಟ್ಟವನೆ ಗಾಡಿ ಬಂದಿದ್ದೆ ನೋಡಿ. ಓಹೋ ಹೋ 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 ಆರಾಮ 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 ಬಾಪ ಅಣ್ಣ. ಯಾಕಣ್ಣ ಎಗ್ರಿಸ್ತಾ ಇದೆಯಾ ಗಾಡಿನ ಹಾಕ್ಕೊಂಡು?
ಏನು ಟ್ರಾಫಿಕ್ ಗುರು, ಪಿಕ್ಚರ್ ಆಗ್ಬಿಡುತ್ತೆ ಗಾಡಿ ಓಡಿಸುತ್ತೆ. ಸಫಾರಿ ಲೈಟಾಗಿ ಲಯನ್ ಹಾಕೋರ್ಬೋದು, ಸಕ್ಕತ್ತಾಗಿ ಕಾಣಿಸ್ತಿದೆ ಅದು ಕಾರ್ ಮೇಲೆ. ಲಯನ್ ಸಿಂಬಲ್ ನೀಟಾಗಿ ಚಿಕ್ಕದಾಗಿದೆ, ಅದು ಥರ ಸಕ್ಕತ್ತಾಗಿತ್ತು. ಎಲ್ಲೋ ಗಾಡಿ ಹಾಕೋಕ್ಕೆ ಜಾಗನೇ ಇಲ್ಲ ಅಲ್ಲಿ.